ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಸಪೋರ್ಟ್ ಮಾಡಲಿಕ್ಕೆ. ನನಗೆ ತುಂಬ ಖುಷಿ ಆಗ್ತಿದೆ that finally the press meet is happening today and we're all sitting together and I saw the song for the first time. ಇದಕ್ಕಿಂತ ಮುಂಚೆ ನಾನು ಕನ್ನಡಿಗ ಅಂತ ಒಂದು ಸಿನಿಮಾ ಮಾಡಿದೆ ರವಿಚಂದ್ರನ್ ಸರ್ ಜೊತೆ and this is my second film. So I would like to thank Prakash for giving me this opportunity. ಈ ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. And when I heard the script, I really liked the script. The story of it was like I connected to it. That is exactly why I'm a part of it today. And yeah, it was an amazing experience. ಎಲ್ಲರ ಜೊತೆ ವರ್ಕ್ ಮಾಡೋದಕ್ಕೆ and yeah, I'm hoping that the film has come out well. ನಾನು ಕೂಡ ಫಿಲ್ಮ್ ನೋಡಿಲ್ಲ ಇನ್ನ, but I'm hoping for the best. Thank you so much. ಎಲ್ರಿಗೂ ನಮಸ್ತೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಖಾಲಿ ಡಬ್ಬ ಅಂತ ಒಂದು ಸಿನಿಮಾ ಮೀಟಿಂಗ್ ಇದೆ ಅಂತ ಕರೆದ್ರು. ನನಗೆ ಏನಪ್ಪ ಹೆಸರೇ ಹಿಂಗಿದೆ ಖಾಲಿ ಡಬ್ಬ ಅಂತ, ಹೋಗ್ಲಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ಕೊಂಡು ಹೋದೆ. ಆದರೆ ಪ್ರಕಾಶ್ ಸರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, ನನಗೆ ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಗಿಲ್ಲ. ನಾನು ಸರ್ ಇನ್ನೊಂದ್ಸಲ ಹೇಳ್ಬೋದಾ ಅಂತ ಕೇಳಿದೆ. ಹ್ಞೂ ಅಂತ ಹೇಳಿ ಹೋಗ್ಬಿಟ್ಟೆ. ಮತ್ತೆ ಕಾಲ್ ಮಾಡಿ ಕೇಳಿದೆ. ಸರ್ ಅವಾಗ ಡೀಪ್ ಆಗಿ ಕಾಲಲ್ಲಿ ಹೇಳಿದ್ರು. ನನ್ನ ಕತೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಮ್ಮ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ವಿಶಾಖ ಅಂತ. ನಾನು ಸಿಟಿಲಿ ಓದ್ಕೊಂಡು ಹಳ್ಳಿಗೆ ಬರ್ತೀನಿ. ಏನೋ ನನ್ನ ಜೀವನದ ದಬ್ಬ ಇಲ್ಲಿ ಏನೋ ತುಂಬುತ್ತೇನೋ ಅಥವಾ ಏನೋ ಹೊಸದೇನೋ ನನಗೆ ಸಿಗುತ್ತೆ ಲೈಫಲ್ಲಿ, ಹಿಂಗೆ ಯೋಚನೆ ಮಾಡ್ಕೊಂಡು ಬರ್ತೀನಿ. ಬಟ್ ನನ್ನ ಜೀವನದ ಖಾಲಿ ಡಬ್ಬ ತುಂಬುತ್ತೋ ಅಥವಾ ಖಾಲಿನ ಉಳ್ಕೊಳ್ಳುತ್ತೋ ಅನ್ನೋದು ಸಿನಿಮಾದಲ್ಲಿ ಬಂದು ನೋಡಬೇಕು. ನಿಜವಾಗ್ಲೂ ಕಂಟೆಂಟ್ ತುಂಬ ಇಷ್ಟ ಆಗಿದೆ. ನನ್ಗೆ ಈ ಸಿನಿಮಾ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಇಡೀ ಸಿನಿಮಾ ಬಹುತೇಕ ಚಿತ್ರೀಕರಣ ನಮ್ಮ ಮಂಡ್ಯದಲ್ಲೇ ಆಗಿದ್ದು. ಮಂಡ್ಯದ ಆಸುಪಾಸು ಫುಲ್ ಮಾರ್ಗೌಡ್ನಳ್ಳಿ, ಬಿದ್ರಕೋಟೆ, ಕೊಪ್ಪ, ಮೇಲ್ಕೋಟೆ ಈ ತರ ಮಂಡ್ಯದಲ್ಲೇ ನಡೀತು. ನನ್ಗೆ ನಮ್ಮೂರಲ್ಲೇ ಶೂಟಿಂಗ್ ಇರೋದ್ರಿಂದ ಸ್ವಲ್ಪ ಖುಷಿನೂ ಇದೆ. ಯಾಕೆಂದ್ರೆ ಶೂಟ್ ಮುಗೀತು, ಈಗ ಮನೆಗೆ ಹೋಗ್ಬೋದು ಡೈರೆಕ್ಟ್ ಆಗಿ ಅಂತ. ನನ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯವರ್ಧನ್ ಅಂತ. ಈ ಕತೆ ಲೇಖಕರು. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಒಂದು ಕಥೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಪ್ರದೀಪ್ ಅವರು ಹೀರೋ ಅವರು ನಮಗೆ ಸ್ವಲ್ಪ 12 ವರ್ಷದಿಂದ ಸ್ನೇಹಿತರು. ಹೀಗೆ ಸಿನಿಮಾ ಮಾಡಬೇಕು ಅಂತ ಮಾತಾಡ್ತಾ ಇದ್ರು. ಈಗ ಒಂದು ಕತೆ ಇದೆ ಅಂತ ಹೇಳಿದೆ ಅವ್ರಿಗೆ. ಸೊ ಟೈಟ್ಲ್ ಇನ್ನೂ ಕೂಡ ಆಗಿರ್ಲಿಲ್ಲ. ಸೊ ಅವರು ಬೆಂಗಳೂರಿಂದ ದಾವಣಗೆರೆಗೆ ಟ್ರೈನಲ್ಲಿ ಹೋಗ್ತಾ ಇದ್ರು. ನಾನು ಸಂಜೆ ಟೈಮು ಅವ್ರಿಗೆ ಫೋನ್ ಮಾಡಿದೆ, ನೋಡಿ ಹೀಗೆ ಒಂದು ಟೈಟ್ಲ್ ಇದೆ, ಸೊ ಹೇಳ್ತೀನಿ, ಬೇರೆ ತರ ಇದು ಮಾಡ್ಕೋಬೇಡಿ, ಇದು ಯಾರು ಒಪ್ಪಲ್ಲ ಸೊ ಅಂತ ಅಂದ್ಬಿಟ್ಟು ಹೇಳ್ದೆ, ಖಾಲಿ ಡಬ್ಬ ಅಂತ ಅಂದ್ಬಿಟ್ಟು. ಸೊ ಒಂದೇ ಮಾತಿಗೆ ಒಪ್ಕೊಂಡ್ರು ಅವರು, ಇಲ್ಲ ತುಂಬಾ ಚೆನ್ನಾಗಿದೆ ಅದೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಹೀಗೆ ಎಲ್ಲ ರೆಡಿ ಮಾಡಿ ನಾನು ಒಂದು 6 ತಿಂಗಳು ನಾನು ಕೂಡ ಕಥೆನ ರೆಡಿ ಮಾಡಿ ಮತ್ತೆ ಅವ್ರಿಗೆ ಡೈರೆಕ್ಟರ್ ಸರ್ ಒಪ್ಪಿಸ್ದೆ. ಮತ್ತೆ ನಾವು ಹೀರೋ ಡೈರೆಕ್ಟರ್ ಸರ್ ಎಲ್ಲ ನಾಗೇಂದ್ರ ಪ್ರಸಾದ್ ಹತ್ರ ಮೀಟ್ ಮಾಡಿ ಸೊ ಕತೆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಸೊ ಕತೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಾರು ನಾಗೇಂದ್ರ ಪ್ರಸಾದ್ ಸಾರು ತುಂಬಾ ಚೆನ್ನಾಗಿ ಕಥೆನ ಸಾಂಗ್ ಅನ್ನ ಮಾಡ್ಕೊಟ್ಟಿದ್ದಾರೆ. ನಮ್ಮ ಚಿತ್ರದ ತಂಡದ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದಂತ ವಂದನೆಗಳನ್ನ ತಿಳಿಸ್ತೀನಿ. ಖಾಲಿ ಡಬ್ಬ ಟೈಟ್ಲು ಏನಪ್ಪಾ ಅಂತ ಅಂದ್ರೆ, ಆ ಜೀವನ ಒಂದು ಖಾಲಿ ಡಬ್ಬ. ಮನ್ಸ ಹುಟ್ಟುವಾಗೂ ಖಾಲಿ, ಹೋಗುವಾಗೂ ಖಾಲಿ, ಮಧ್ಯದಲ್ಲಿ ಒಂಥರ ದೊಂಬರಾಟ ಇದ್ದಂಗೆ. ಏನಪ್ಪಾ ಅಂತ ಅಂದ್ರೆ, ಒಳ್ಳೆದನ್ನ ಗುಣಗಳನ್ನ ತುಂಬಿಸ್ಕೊಂಡ್ರೆ ಒಳ್ಳೆ ಮನ್ಸ ಆಗ್ತಾನೆ ಆ ಖಾಲಿ ಡಬ್ಬದಲ್ಲಿ. ಅದೇ ರೀತಿ ಕೆಟ್ಟಗಳ ಗುಣಗಳನ್ನ ತುಂಬಿಸ್ಕೊಂಡ್ರೆ ಕೆಟ್ಟ ವ್ಯಕ್ತಿ ಆಗ್ತಾನೆ. ಅದೇ ಈ ಜೀವನದ ಖಾಲಿ ಡಬ್ಬದ ಒಂದು ಅರ್ಥ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.